ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಂದೇಶ್ ಅಂತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೇಶ್ ಟ್ರೇಡ್ ಇನ್ಸೈಟ್ಸ್. ಸೊ ನನ್ನ ಬಗ್ಗೆ ಬ್ರೀಫಾಗಿ ಹೇಳಬೇಕಂದ್ರೆ, ನಾನು MBA ಫಿನಾನ್ಸ್ ಮಾಡಿದ್ದೀನಿ. ನನಗೆ ಶೇರ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಇವಾಗ ಎಷ್ಟೋ ಜನರಿಗೆ ಗೊತ್ತೇ ಇರಲ್ಲ. ಸೊ ಶೇರ್ ಮಾರ್ಕೆಟ್ ಅಂದರೆ ಏನೋ ಬೇಸಿಕ್ಕಿಂದನೂ ಗೊತ್ತಿರಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಏನೇನು ನಾವು ತಿಳ್ಕೊಬೇಕು. ಬೇಸಿಕ್ ಅಂದರೆ ಸ್ಟಾರ್ಟ್ ಎಲ್ಲಿಂದ ಮಾಡಬೇಕಂತ ಗೊತ್ತಿಲ್ಲ. ಸೊ ಅದೇ ಉದ್ದೇಶದಿಂದ ನನಗೇನು ನಾಲೆಜ್ ಇದೆಯೋ ಆ ನಾಲೆಜ್ನ ಶೇರ್ ಮಾಡೋಕ್ಕೆ ನಾನು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಮೈ ಲೋಗೋ ಆ್ಯಂಡ್ ದ ನೇಮ್ ಇಸ್ ಸಂದೇಶ್ ಟ್ರೇಡ್ ಇನ್ಸೈಟ್ಸ್. ಸೊ ನೀವು ಶೇರ್ ಮಾರ್ಕೆಟಲ್ಲಿ ಯಾವ್ಯಾವ ಥರ ಹೀಗೆಲ್ಲ ದುಡ್ಡು ಮಾಡ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡ್ಬೋದು, ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ಬೋದು, ಇಲ್ಲ IPOಗೆ ಅಪ್ಲೈ ಮಾಡಿ ದುಡ್ಡು ಮಾಡ್ಬೋದು. ಸೊ ತುಂಬ ವಿಧಗಳಿದೆ ಮಾರ್ಕೆಟಲ್ಲಿ. ಮಾರ್ಕೆಟ್ ಅಂದರೆ ಬರೀ ಟ್ರೇಡಿಂಗ್ ಮಾಡೋದು, ಸ್ಟಾಕ್ ಬೈ ಆ್ಯಂಡ್ ಸೆಲ್ ಮಾಡೋದು ಹಾಗಲ್ಲ. IPO ಕೂಡ ಹಾಕಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ಬೋದು. ಸೊ ಅದನ್ನೇ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಬ್ರೀಫಾಗಿ ಹೇಳ್ತೀನಿ, ಅಂದರೆ ಯಾವ್ಯಾವ ರೀತಿಯಲ್ಲಿ ನೀವು ದುಡ್ಡು ಮಾಡ್ಬೋದು ಅಂತ. ನೆಕ್ಸ್ಟ್ ಮುಂಬರುವ ವಿಡಿಯೋಗಳಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್, ಪ್ರತಿಯೊಂದು ಟಾಪಿಕ್ ಬಗ್ಗೆ ನಾನು ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದು ಬೇಸಿಕ್ಕಿಂದ ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ ಈ ಫಸ್ಟ್ ವಿಡಿಯೋ ಬಂದ್ಬಿಟ್ಟು ಜಸ್ಟ್ ಒಂದು ಓವರ್ ವ್ಯೂ ಅಷ್ಟೇ. ಅಂದರೆ ಯಾವ್ಯಾವ ಥರ ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು, ಜಸ್ಟ್ ಒಂದು ನಾಲೆಜ್ಗೋಸ್ಕರ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ದಿಸ್ ಇಸ್ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಇದರಲ್ಲಿ ನೀವು ತುಂಬ ಥರ ದುಡ್ಡು ಮಾಡ್ಬೋದು. ಒಂದು IPO ಅಪ್ಲೈ ಮಾಡಿ ದುಡ್ಡು ಮಾಡ್ಬೋದು. ಓಕೆ, IPO. ಇನ್ನೊಂದು ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡ್ಬೋದು. ಇನ್ನೊಂದು ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ಬೋದು. ಸೊ ಟ್ರೇಡಿಂಗ್. ಓಕೆ, ಸೊ IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಇದರಲ್ಲಿ ನೀವು ಲಿಸ್ಟಿಂಗ್ ಗೇನ್ಗೋಸ್ಕರ ಅಪ್ಲೈ ಮಾಡಿ ಅಥವಾ ಲಾಂಗ್ ಟರ್ಮ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಲಿಸ್ಟಿಂಗ್ ಗೇನ್ ಪ್ಲಸ್ ನೀವು ಲಾಂಗ್ ಟರ್ಮ್ ಕೂಡ ಸ್ಟಾಕ್ಸ್ನ ಹೋಲ್ಡ್ ಮಾಡ್ಬೋದು. ಸೊ ಇದು IPO. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಇದರಲ್ಲಿ ಎರಡು ಥರ. ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಆ್ಯಂಡ್ ಇನ್ನೊಂದು ಲಾಂಗ್ ಟರ್ಮ್. ಸೊ ಇದರಲ್ಲಿ ಹೆಂಗಂದರೆ, ನೀವು ಶಾರ್ಟ್ ಟರ್ಮ್ ಅಂದರೆ ವಿತಿನ್ 1 year, ಲಾಂಗ್ ಟರ್ಮ್ ಅಂದರೆ ಮೋರ್ ದೆನ್ 1 year. ಸೊ ನೀವು ಇವಾಗ ದುಡ್ಡು ಹಾಕ್ತೀರಾ. ಸೊ ಆಫ್ಟರ್ 1 year, ಸಪೋಸ್ ಎಕ್ಸಾಂಪಲ್ TCS ಶೇರ್ ಇದೆ. ಸೊ ಅದು ಫಾರ್ ಎಕ್ಸಾಂಪಲ್ ಸಮಥಿಂಗ್, ಇವತ್ತಿನ ಬೆಲೆ ನಂಗೆ ಗೊತ್ತಿಲ್ಲ. ಸೊ ಐ ಥಿಂಕ್ 1,000 ರೂಪಾಯಿ ಅಂದ್ಕೊಳ್ಳೋಣ. ನೀವೇನು ಮಾಡ್ತೀರಾ, 10,000 ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು 10,000 ಇನ್ವೆಸ್ಟ್ ಮಾಡಿದ್ರೆ 10 ಶೇರ್ ಬರುತ್ತೆ. ಸೊ ಇನ್ನು 1 ವರ್ಷ ಬಿಟ್ಟು ಈ ಶೇರ್ ಬೆಲೆ ಬಂದ್ಬಿಟ್ಟು 1,100 ರೂಪಾಯಿ ಆಯಿತು. ಓಕೆ, ಸೊ ನಿಮ್ಮ ಹತ್ರ ಶೇರ್ ಇರೋದು 10. ಸೊ ಒಂದೊಂದು ಶೇರ್ ಮೇಲೆ ನಿಮ್ಗೆ ಎಷ್ಟು ಬಂತು, 100 ರೂಪಾಯಿ ಲಾಭ ಬಂತು. ಸೊ ನಿಮ್ಮ ಟೋಟಲ್ ಲಾಭ ಬಂದ್ಬಿಟ್ಟು 1,000 ರೂಪಾಯಿ. ಸೊ ಹೀಗೆ ಇದನ್ನು ಶಾರ್ಟ್ ಟರ್ಮ್ 1 year ಒಳಗೆ ಈ ಪ್ರೈಸ್ ಹೋಗಿ ನೀವು ಅದನ್ನು ಸೆಲ್ ಮಾಡಿದ್ರೆ ನಿಮಗೆ ಶಾರ್ಟ್ ಟರ್ಮ್ ಆಗುತ್ತೆ. ಅದೇ ನೀವು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತೀನಿ, ಕಂಪ್ನಿ ಬಗ್ಗೆ ನನಗೆ ನಂಬಿಕೆ ಇದೆ, ಸೊ ನಿಮ್ಗೆ ಗ್ರೋತ್ ಬೇಕು ಅಂದರೆ ಸೊ ಲಾಂಗ್ ಟರ್ಮ್ ಆಗು ಇಟ್ಕೊಬೋದು. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಟ್ರೇಡಿಂಗಲ್ಲಿ ತುಂಬ ಇದೆ. ಸೊ ಈಗ ಎಲ್ಲ ಜನ ಮ್ಯಾಕ್ಸಿಮಮ್ ಎಲ್ಲ ಟ್ರೇಡಿಂಗೇ ಮಾಡ್ತಾರೆ. ಸೊ ಇಲ್ಲಿ ರಿಸ್ಕ್ ಕಮ್ಮಿ, ಸೊ ರಿಟರ್ನ್ ಕೂಡ ಕಮ್ಮಿ. ರಿಸ್ಕ್ ಈಸ್ ಲೆಸ್ ಆ್ಯಂಡ್ ರಿವಾರ್ಡ್ ಆಲ್ಸೋ ಲೆಸ್. IPO ಬಂದರೆ ರಿಸ್ಕ್ ಇದಕ್ಕಿಂತ ಇದಕ್ಕೆ ಲೆಸ್ ರಿಸ್ಕ್ ಅಷ್ಟೇನು ಇರೋದಿಲ್ಲ. ಅದರಲ್ಲಿ ಕಮ್ಮಿ ರಿಸ್ಕ್, ಲೋ ರಿಸ್ಕ್. ಸೊ IPOದಲ್ಲಿ ಲೋ ರಿಸ್ಕ್ ಇರುತ್ತೆ. ಸೊ ಇನ್ ಟ್ರೇಡಿಂಗ್ ಬಂದರೆ, ಟ್ರೇಡಿಂಗಲ್ಲಿ ತುಂಬ ಥರ ಇದೆ. ಒಂದು ಸ್ವಿಂಗ್ ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡಿಂಗ್. ಸೊ ಇಂಟ್ರಾಡೇ ಟ್ರೇಡಿಂಗ್ ಅದಾದಮೇಲೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್. ಓಕೆ, ನಿಮಗಿಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಇದ್ದರೆ ಸಾಕು, ಗೊತ್ತಿದ್ರೆ ಆಯಿತು. ಫಂಡಮೆಂಟಲ್ ಅನಾಲಿಸಿಸ್ ನಿಮ್ಗೆ ಟೆಕ್ನಿಕಲ್ ಅಷ್ಟು ಇಂಪಾರ್ಟೆನ್ಸ್ ಆಗಲ್ಲ ಇನ್ವೆಸ್ಟ್ಮೆಂಟಲ್ಲಿ. ಬಟ್ ಟ್ರೇಡಿಂಗಲ್ಲಿ ಫಂಡಮೆಂಟಲ್
ಅಷ್ಟು ಉಪಯೋಗ ಇಲ್ಲ. ಬಿಕಾಸ್ ಟ್ರೇಡಿಂಗ್ ಅಂದರೆ ನೀವು ಒಂದು ದಿವಸ ತೊಗೊಳ್ತೀರಾ, ಇಂಟ್ರಾಡೇ ಅಂದರೆ ಸಪೋಸ್ ಬೆಳಗ್ಗೆ ತೊಗೊಳ್ತೀರಾ ಸಂಜೆ ಒಳಗೆ ಮಾರಬೇಕು. ಸೊ ಹಂಗಾಗಿ ನಿಮ್ಗೆ ಇಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಅನ್ನೋದೇನಿಲ್ಲ, ಇದು ಓನ್ಲಿ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ಟೆಕ್ನಿಕಲ್ ಅನಾಲಿಸಿಸ್. ಸೊ ಇಲ್ಲಿ ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ಸೊ ಇದು ತುಂಬ ಕಷ್ಟ ಆ್ಯಕ್ಚುಲಿ ಕಂಪೇರ್ ಟು ಇನ್ವೆಸ್ಟ್ಮೆಂಟ್. ಟ್ರೇಡಿಂಗ್ ಈಸ್ ವೆರಿ ರಿಸ್ಕಿ ಬಿಕಾಸ್ ಇಲ್ಲಿ ಹೆಂಗಂದರೆ ಇವತ್ತೇ ತೊಗೊಂಡು ಇವತ್ತೇ ಮಾರಬೇಕು. ಸೊ ಇಲ್ಲಿ ನಾನು ಪ್ರತಿಯೊಂದು ಟಾಪಿಕ್, ಪ್ರತಿಯೊಂದು ಕಾನ್ಸೆಪ್ಟ್ ಮೇಗೇನೋ ನಾನು ಡೀಪಾಗಿ ವಿಡಿಯೋ ಮಾಡ್ತೀನಿ. ಇದು ಜಸ್ಟ್ ಓವರ್ ವ್ಯೂ, ಅಂದರೆ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ, ಸೊ ನಾವು ಯಾವ್ಯಾವ ರೀತಿ ದುಡ್ಡು ಮಾಡ್ಬೋದು. ನಿಮ್ಗೆ ಏನೋ ನಾಲೆಜ್ ಇಲ್ಲ ಅಂದರೆ IPOದಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ಸ್ವಲ್ಪ ನಾಲೆಜ್ ಇದೆ, ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲ ನಾನು ಸ್ವಲ್ಪ ರಿಸ್ಕ್ ಜಾಸ್ತಿ ತೊಗೊತೀನಿ, ನಂಗೆ ಟ್ರೇಡಿಂಗ್ ಅಂದರೆ ನೀವು ಡೈಲಿ ಇನ್ಕಮ್ ಮಾಡಬೇಕು, ಸೊ ಡೈಲಿ ನಂಗೆ ಒಂದು ಪ್ಯಾಸಿವ್ ಇನ್ಕಮ್ ಥರ ಬರಬೇಕು ಅಂತ ಅಂದರೆ ನೀವು ಟ್ರೇಡಿಂಗ್ ಮಾಡ್ಬೋದು. ಬಟ್ ಟ್ರೇಡಿಂಗಿಗೆ ಸ್ವಲ್ಪ ರಿಸ್ಕ್ ಇರುತ್ತೆ, ಬಿಕಾಸ್ ನಿಮ್ಗೆ ತುಂಬ ನಾಲೆಜ್ ಬೇಕಾಗುತ್ತೆ. ಇಲ್ಲಿ ನಾಲೆಜ್ ಇದ್ದರೆ ಮಾತ್ರ ಟ್ರೇಡಿಂಗ್ ಮಾಡೋಕ್ಕಾಗುತ್ತೆ. ಇನ್ವೆಸ್ಟ್ಮೆಂಟಲ್ಲಿ ಅಷ್ಟು ನಾಲೆಜ್ ಬೇಕಾಗಿಲ್ಲ, ಜಸ್ಟ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಕಂಪ್ನಿ P&L ಎಲ್ಲ ನೋಡಿದ್ರೆ ನಿಮ್ಗೆ ಬ್ಯಾಲೆನ್ಸ್ ಶೀಟು P&L ಇವೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. IPOದಲ್ಲಿ ಏನಿಲ್ಲ, ಜಸ್ಟ್ ಓನ್ಲಿ ಫಾರ್ ಲಿಸ್ಟಿಂಗ್ ಏನು. ಸೊ ನಾವು ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ IPO ಬಗ್ಗೆ, ಪ್ರತಿಯೊಂದು IPO ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ, ಸೊ ನೀವು ಹೆಂಗೆ ದುಡ್ಡು ಮಾಡ್ಬೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ವೆಸ್ಟ್ಮೆಂಟಲ್ಲೂ ಅಷ್ಟೇ. ಈಗ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರತಿಯೊಂದು ಟಾಪಿಕ್ ಬರ್ತಾ ಹೋಗುತ್ತೆ. ಅಂದರೆ IPO ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಶಾರ್ಟ್ ಟರ್ಮ್ ಅಂದರೆ ಲಾಂಗ್ ಟರ್ಮ್ ಅಂದರೆ ಏನು, ಸ್ಟಾಕ್ನ ಹೆಂಗೆ ಸೆಲೆಕ್ಟ್ ಮಾಡಬೇಕು, ಸೊ ಯಾವ ಟೆಕ್ನಿಕಲ್ ಅನಾಲಿಸಿಸು, ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ. ಇನ್ಮೇಲೆ ಪ್ರತಿಯೊಂದು ನೆಕ್ಸ್ಟ್ ವೀಡಿಯೋ ಬರೋದ್ರಲ್ಲೆಲ್ಲ ಪ್ರತಿಯೊಂದು ಟಾಪಿಕ್ ಮೇಲೂ ಡೀಪಾಗಿ ಹೇಳ್ಕೊಡ್ತೀನಿ. ಸೊ ಇದು ಓನ್ಲಿ ಜಸ್ಟ್ ಫಾರ್ ಓವರ್ ವ್ಯೂ. ಅಂದರೆ ಕೆಲವರು ಅಂದ್ಕೊಂಡಿರ್ತಾರೆ ಟ್ರೇಡಿಂಗಲ್ಲಿ ದುಡ್ಡು ಬರುತ್ತೆ, ಇಲ್ಲ ಇನ್ವೆಸ್ಟಿಂಗ್, ಹಾಗಲ್ಲ. ಸೊ ಇದರಲ್ಲಿ ಎಲ್ಲ ಈ ಮೂರು ರೀತಿಯೂ ನಾವು ದುಡ್ಡು ಮಾಡ್ಬೋದು, ಸರಿನಾ? ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು IPO ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಪೂರ್ತಿ. IPO ಅಂದರೆ ಏನು, ಹೆಂಗೆ ವರ್ಕ್ ಆಗುತ್ತೆ, ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಎಷ್ಟು ರಿಟರ್ನ್ ಬರುತ್ತೆ, ಯಾವ ಥರ ಇರುತ್ತೆ ಅಂತ ಪ್ರತಿಯೊಂದು ಟಾಪಿಕ್ ಮೇಲೂ ಡೆಪ್ತಾಗಿ ಹೇಳ್ಕೊಡ್ತೀನಿ. ಸೊ ಇದು ಓನ್ಲಿ ಫಾರ್ ಜಸ್ಟ್ ಓವರ್ ವ್ಯೂ, ಅಂದರೆ ಜಸ್ಟ್ ಹೀಗೆಲ್ಲ ಇರುತ್ತೆ, ಸೊ ಈ ಥರ ಎಲ್ಲ ನೀವು ದುಡ್ಡು ಮಾಡ್ಬೋದು ಅಂತ ಒಂದು ಓವರ್ ವ್ಯೂ. ದಿಸ್ ಇಸ್ ಪ್ಯೂರ್ ಬೇಸಿಕ್. ತುಂಬ ಇದೆ ಹೇಳ್ಕೊಡೋದು, ತುಂಬ ಹೇಳ್ಕೊಡ್ತೀನಿ. ಸೊ ನಾಲೆಜ್ ನನ್ನ ಹತ್ರ ಎಷ್ಟಿದೆಯೋ ಅದನ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್. ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ನೆಕ್ಸ್ಟ್ ವೀಡಿಯೋಗಳು ಬಂದಾಗ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ನೀವು ಶೇರ್ ಎಲ್ಲ ಬೈ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ಸೊ ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಡಿಮ್ಯಾಟ್ ಅಕೌಂಟ್ ಇದೆ, ಅದನ್ನು ಕ್ಲಿಕ್ ಮಾಡಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೆಂಗೆ ವರ್ಕ್ ಆಗುತ್ತೆ. ಸೊ ಪ್ರತಿಯೊಂದು ಟಾಪಿಕ್ ಬಗ್ಗೆನೂ ಹೇಳ್ಕೊಡ್ತೀನಿ. ಹೇಗೆ ಶೇರ್ ಬೈ ಮಾಡಬೇಕು, ಹೇಗೆ ಸೆಲ್ ಮಾಡಬೇಕು, ಲಿಮಿಟ್ ಆರ್ಡ್ರ್ ಅಂದರೆ ಏನು, ಮಾರ್ಕೆಟ್ ಆರ್ಡ್ರ್ ಅಂದರೆ ಏನು, ಸ್ಟಾಪ್ ಲಾಸ್ ಅಂದರೆ ಏನು, ತುಂಬ ಹೇಳ್ಕೊಡೋದು. ಸೊ ಥ್ಯಾಂಕ್ ಯು ಗೈಸ್.